ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಒಂದು ಒಳ್ಳೆ ಹೆಲ್ತಿ ಆದಂಥ ವೆಜಿಟೇಬಲ್ ಬೇಬಿ ಕಾರ್ನ್ ಸೂಪ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಮಟನ್ ಸೂಪ್ ಥರನೇ ಇರುತ್ತೆ. ನೋಡಿ ಇವಾಗ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಈಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಕೆಲವ್ರಿಗೆ ಬಾಯಿಗೆ ಸಿಗೋದ್ರೆ ತಿನ್ನಲ್ಲ. ನಮ್ಮ ಮನೇಲೂ ಅಷ್ಟೇ, ಬಾಯಿಗೆ ಸಿಕ್ಕಿದ್ರೆ ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ನಾನು ಇಲ್ಲಿ ಪೇಸ್ಟ್ ಯೂಸ್ ಮಾಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನೀವು ಹಸಿರುಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಇವತ್ತು ಅದನ್ನು ಹಾಕ್ದಲ್ಲೇ ಹಾಗೇ ಮಾಡ್ತಾಯಿದ್ದೀನಿ. ನೀವು ಸಿಂಪಲ್ಲಾಗಿ ಇದೇ ರೀತಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಸಣ್ಣಗೆ ಕಟ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು. ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡಿರೋಂಥ ತರಕಾರಿ ಮತ್ತು ಬೇಬಿ ಕಾರ್ನು ಮತ್ತು ಒಂದು ಅರ್ಧ ಈರುಳ್ಳಿಯಷ್ಟು ಸಣ್ಣಗೆ ಕಟ್ ಮಾಡಿದ್ದೀನಿ. ಎಲ್ಲದನ್ನು ಇಲ್ಲಿ ಆ ಬೆಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಏಕೆಂದರೆ ಬೆಣ್ಣೆಲಿ ಫ್ರೈ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೂಪ್ ಅಂತೂ. ಈ ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿ ಇರುತ್ತೆ. ಮತ್ತು ಕಾಲು ಸೂಪೆಲ್ಲ ಕುಡಿತಾ ಇರ್ತೀವಲ್ವ ಮಟನ್ದು, ಸೇಮ್ ಅದೇ ಟೈಪಲ್ಲಿ ಬರುತ್ತೆ. ಅಂದರೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಏನೂ ಹಾಕಿಲ್ಲ, ಬರೀ ಮೆಣಸಿನ ಪುಡಿ ಮಾತ್ರ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಬೆಣ್ಣೆಲೆ ಚೆನ್ನಾಗಿ ತರಕಾರಿ ಮತ್ತು ಬೇಬಿ ಕಾರ್ನು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಅಂದರೆ ನಾವು ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಅಂತ ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ರೆಡಿಮೇಡ್ ಎಲ್ಲ ಸಿಗುತ್ತೆ, ಬಟ್ ಅದಕ್ಕಿಂತ ನಾವು ಮನೇಲೇ ಸಿಂಪಲ್ಲಾಗಿ ಹೆಲ್ತಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿ ಸ್ವಲ್ಪ ಅರಿಶಿನ ಪುಡಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ನೀರನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ಮೆಣಸಿನ ಪೌಡ್ರು, ಸ್ವಲ್ಪ ಕಸೂರಿ ಮೇಥಿನೂ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನ್ಸು, ನಿಮಗೆ ಬೇಕು ಅಂದರೆ, ಇಲ್ಲಾಂದರೆ ಹಾಗೇ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಹಸಿರು ಮೆಣಸಿನ್ಕಾಯಿನೂ ಸಣ್ಣಗೆ ಕಟ್ ಮಾಡಬೇಕಾದ್ರೂ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಇಲ್ಲಿ ಸ್ವಲ್ಪ ನಾನು ಜೀರಿಗೆ ಪುಡಿನೂ ಹಾಕ್ಕೋತಾ ಇದ್ದೀನಿ. ಬಟ್ ತುಂಬ ಟೇಸ್ಟ್ ಅಂತೂ ಸಖತ್ತು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದರಲ್ಲಿ ರಾಗಿ ಸೂಪ್ ಮಾಡ್ಬೋದು, ಟೊಮೊಟೊ ಸೂಪ್ ಎಲ್ಲ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಸೋಯಾ ಸಾಸು, ಅಂದರೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿದ್ದೀನಿ. ತುಂಬ ಟೇಸ್ಟು ರುಚಿಯಾಗಿರುತ್ತೆ. ಸೇಮ್ ಮಟನ್ ಸೂಪ್ ಹೇಗೆ ಬರುತ್ತೋ ಹಂಗೆ ವೆಜಿಟೇಬಲ್ ಸೂಪು ಅಷ್ಟೇ ರುಚಿಯಾಗಿರುತ್ತೆ. ಅಂದರೆ ವೆಜಿಟೇಬಲ್ ಸೂಪಲ್ಲೇ ನಾನು ನಾನ್ ವೆಜ್ಜು ಟೇಸ್ಟ್ ಬರಬೇಕು ಆ ರೀತಿ ಮಾಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ನೋಡಿ ನಾನು 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಇಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಮಗೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ನಾವು ನೀರು ಹಾಕಿ ತರಕಾರಿ ಎಲ್ಲ ಫ್ರೈ ಮಾಡಿಟ್ಟಿರ್ತೀವಲ್ಲ ಹಾಗಾಗಿ. ಮತ್ತು ಇದ್ರ ಜೊತೆಲಿ ನಾನು ಪನ್ನೀರ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಆಪ್ಷನ್ಸು ಇದು ಬೇಕು ಅಂದರೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಪನ್ನೀರು ತಿನ್ನಬೇಕಲ್ವ, ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ, ತರಕಾರಿ ತಿನ್ನಲ್ವಲ್ಲ, ಈ ರೀತಿ ಸೂಪ್ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಕೆಲವು ಮಕ್ಕಳು ತಿನ್ನಲ್ಲ, ಸೂಪ್ ಕುಡಿಯಲ್ಲ ಅಂದಾಗ ನೀವು ಬ್ರೆಡ್ ಸ್ನ್ಯಾಕ್ಸು ಈ ಥರ ಯಾವುದಾದಕ್ಕಾದರೂ ತರಕಾರಿ ಯೂಸ್ ಮಾಡಿಬಿಟ್ಟು ಮಾಡಿಕೊಡ್ಬೋದು. ಇಲ್ಲಿ ನೋಡಿ ನಾನು ಕಾರ್ನ್ಫ್ಲೋರ್ನ ಕಲಸಿಟ್ಟಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ತಿಕ್ನೆಸ್ಸಿಗೋಸ್ಕರ. ನಿಮಗೆ ಕಾರ್ನ್ಫ್ಲೋರ್ ಬೇಡ ಅಂದರೆ ನೀವು ಇದರಲ್ಲೇ ರಾಗಿ ಹಿಟ್ಟನ್ನು ಸ್ವಲ್ಪ ಹುರಿದುಬಿಟ್ಟು ನೀವು ಸ್ವಲ್ಪ ನೀರಲ್ಲಿ ಕಲಸಿ ಹಾಕಿ, ಆವಾಗ ನಿಮಗೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಅದನ್ನು ಒಮ್ಮೆ ನಿಮಗೆ ಮಾಡಿ ತೋರಿಸ್ತೀನಿ. ನಾವು ರಾಗಿ ಹಿಟ್ಟು ಹುರಿದಲ್ಲೇ ಹಾಕಿಬಿಟ್ರೆ ಅಷ್ಟು ಟೇಸ್ಟ್ ಬರಲ್ಲ. ಒಮ್ಮೆ ಟ್ರೈ ಮಾಡಿ, ಈ ರೀತಿ ಒಮ್ಮೆ ಟ್ರೈ ಮಾಡಿ, ಅವಾಗ ನೀವೇ ಹೇಳ್ತೀರಾ ಹೇಗಿತ್ತು ಅಂತ. ತುಂಬ ಚೆನ್ನಾಗಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ನಾನು ಆವಾಗಲೇ ಉಪ್ಪನ್ನು ಸ್ವಲ್ಪ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೆ. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ, ಜಾಸ್ತಿ ಆದರೆ ಟೇಸ್ಟು ಇದೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಅಂದರೆ ಒಂದು ಸ್ವಲ್ಪ ನಾವು ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಸ್ವಲ್ಪ ಕುದಿಸ್ಕೋಬೇಕು, ಆವಾಗ ನಿಮಗೆ ತಿಕ್ನೆಸ್ಸು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದ್ದಿ ಈ ಹದ ಬಂದಿದೆ. ಮತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ.
ತುಂಬ ಚೆನ್ನಾಗಿರುತ್ತೆ. ನೀವು ರೋಡ್ ಸೈಡ್ ಆಗಲಿ ಹೊರಗಡೆ ರೆಸ್ಟೋರೆಂಟಲ್ಲೆಲ್ಲ ಸೂಪ್ಗಳನ್ನು ನೀವು ಕುಡ್ದಿರ್ತೀರ. ಆಲ್ಮೋಸ್ಟ್ ಮನೇಲಿ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ನೀವು ಡೈಲಿ ಒಂದೊಂದು ವೆರೈಟಿ ಸೂಪ್ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ನೋಡಿ ಅಂದರೆ ನಿಂಬೆಹಣ್ಣು ನಿಮಗೆ ಆಪ್ಷನ್ಸು. ಕೆಲವ್ರಿಗೆ ಕಹಿ ಅಂತ ಹೇಳಿ ಇದು ಮಾಡ್ಕೊತೀರ. ಅಂದರೆ ಇದು ಸೇಮ್ ಮೆಣಸಿನ ಪುಡಿ ಎಲ್ಲ ಹಾಕಿದ್ದೀನಲ್ವ, ಸೇಮ್ ನಿಮಗೆ ಮಟನ್ ಸೂಪ್ ಹೇಗೆ ಬರುತ್ತೋ ಸೇಮ್ ವೆಜಿಟೇಬಲಲ್ಲಿ ಅದೇ ಥರ ಟೇಸ್ಟ್ ಬರುತ್ತೆ. ನಾನಿಲ್ಲಿ ನಿಂಬೆಹಣ್ಣು ನಿಮಗೆ ಆಪ್ಷನ್ಸು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು. ಒಮ್ಮೆ ನೀವು ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.